ಎಸ್ ಎಂ ಕೃಷ್ಣ ಅವರ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮಾನ್ಯ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಇದೀಗ ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಧುಮುಕ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕೆ ಅಂದರೆ, ಒಂದು, ದೇವೇಗೌಡರ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಈ ಮೂಲಕ ಭಾರತೀಯ ಜನತಾ ಪಕ್ಷದವರು ಪ್ರಯೋಗ ಮಾಡ್ತಿದ್ದಾರೆ. ಯಾಕೆಂದರೆ ಅದು ಒಕ್ಕಲಿಗರ ಮತವನ್ನು ಸೆಳೆಯೋದಕ್ಕೆ ಮಾಜಿ CM ಎಸ್ ಎಂ ಕೃಷ್ಣ ಅವರು ಚುನಾವಣಾ ಪ್ರಚಾರವನ್ನು ಮಾಡ್ತಾರೆ. ಎಲ್ಲೆಲ್ಲಿ? ಮೈಸೂರು, ಮಂಡ್ಯ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಉತ್ತರದಲ್ಲಿ ಅವರು ಚುನಾವಣಾ ಪ್ರಚಾರವನ್ನು ಮಾಡ್ತಾರೆ ಅಂತ ಈ ಕ್ಷಣ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಆದಾಗ ದೊಡ್ಡ ಮಟ್ಟದಲ್ಲಿ ಆಕ್ಟಿವ್ ಆಗಿರಲಿಲ್ಲ ಎಸ್ ಎಂ ಕೃಷ್ಣ ಸಾಹೇಬ್ರು. ಈಗ ಲೋಕಸಭಾ ಚುನಾವಣೆಗೆ ಏನು ಸ್ಟ್ರಾಟಜಿ ಇದು ರವೀಶ್? ಹರೀಶ್, ಖಂಡಿತವಾಗಿ ಕೂಡ ಲೋಕಸಭಾ ಚುನಾವಣೆಗೆ ಎಸ್ ಎಂ ಕೃಷ್ಣ ಅವರನ್ನ ಒಂದು ರೀತಿಯಲ್ಲಿ ಬಳಸ್ಕೋಬೇಕು ಅಂತ ಕೂಡ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿತ್ತು. ಯಾಕೆಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ, ಜೊತೆಗೆ ಅವ್ರನ್ನ ಬಳಸ್ಕೊಂಡು ಇರಲಿಲ್ಲ. ಹೀಗಾಗಿ ಈಗ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂತ ಕ್ಷೇತ್ರಗಳಲ್ಲಿ ಎಸ್ ಎಂ ಕೃಷ್ಣ ಅವರಿಂದ ಪ್ರಚಾರ ಮಾಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಮೈಸೂರು, ಮಂಡ್ಯ, ಬೆಂಗಳೂರು ಉತ್ತರ, ತುಮಕೂರು, ಚಿಕ್ಕಬಳ್ಳಾಪುರ ಅಂದ್ರೆ ಸೀಮಿತವಾದ ಕ್ಷೇತ್ರಗಳಲ್ಲಿ ಮಾತ್ರ ಎಸ್ ಎಂ ಕೃಷ್ಣ ಅವರನ್ನ ಪ್ರಚಾರ. ಕಳೆದ ಬಾರಿ ಎಸ್ ಎಂ ಕೃಷ್ಣ ಅವರು ಮಾಧ್ಯಮಗಳಿಗೆ ಮಾತಾಡ್ತಿರ್ಬೇಕಾದ್ರೆ ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾನು ಆಕ್ಟಿವ್ ರಾಜಕಾರಣದಲ್ಲಿ ಇಲ್ಲಪ್ಪ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಎಷ್ಟೋ ಸರಿ ಹೇಳ್ಬಿಟ್ರು. ಈಗ ಎಸ್ ಎಂ ಕೃಷ್ಣ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದು ಒಪ್ಪಿದ್ದಾರಾ, ಅಥವಾ ಇದು ಬರೀ ಹೈಕಮಾಂಡ್ ಅಥವಾ ರಾಜ್ಯದ ದೊಡ್ಡ ನಾಯಕರ ಮಾತ್ರ ಇದೆಯಾ? ಹರೀಶ್, ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಎಸ್ ಎಂ ಕೃಷ್ಣ ಅವರು ಕೂಡ ಒಂದು ರೀತಿಯಲ್ಲಿ ಸೂಕ್ಷ್ಮವಾಗಿ ಹೇಳಿದ್ರು. ಅಂದ್ರೆ ನಾನು ಕೂಡ ಪ್ರಚಾರಕ್ಕೆ ಧುಮುಕ್ತೇನೆ, ಈ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಕೂಡ ನಾನು ತೊಡಗಿಕೊಂಡಿದ್ದೇನೆ ಅನ್ನೋ ಮಾತುಗಳನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಹೇಳ್ತಾ ಇದ್ರು. ಹಾಗಾಗಿ ಈಗ ಬಿಜೆಪಿ ನಾಯಕರ ಪ್ಲಾನ್ ಏನಿದೆ ಆ ಪ್ಲಾನ್ ಅನ್ನ ಎಸ್ ಎಂ ಕೃಷ್ಣ ಅವರ ಮುಂದಿಡ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ಯಾವ ಕ್ಷೇತ್ರಗಳಿಗೆ ಹೋಗ್ಬೇಕು ಬೇಡ ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅಶೋಕ್ ಅವರು ಕೂಡ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಾತುಕತೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಎಷ್ಟು ಕ್ಷೇತ್ರಗಳಿಗೆ ಹೋಗ್ತಾರೆ ಅನ್ನೋದು ಕೂಡ ಬಟ್ ರವೀಶ್, ಟೆಲ್ ಮಿ, ನಿಮ್ಮ ಅನಲೈಸೇಷನ್ ಅಲ್ಲಿ ಸಕ್ರಿಯ ರಾಜಕಾರಣದಿಂದ ಹಲವಾರು ವರ್ಷಗಳಿಂದನೇ ಹಿಂದಿರುವಂತ ಎಸ್ ಎಂ ಕೃಷ್ಣ ಅವರು ಇದೀಗ ಮತ್ತೆ ಧುಮುಕಿದ್ರೆ ಅವರು ಒಕ್ಕಲಿಗರಿಗೆ ಅದ್ರ ಬಿಜೆಪಿಗೆ ಒಂದು ಟ್ರಂಪ್ ಕಾರ್ಡ್ ಆಗ್ತಾರೆ ಅಂತ ಅನ್ಸುತ್ತಾ? ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಬೆಂಗಳೂರು ಭಾಗದಲ್ಲಾಗಿರ್ಬೋದು, ಮತ್ತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಸಾಕಷ್ಟು ಪ್ರಭಾವ ಇದೆ. ಹಾಗಾಗಿ ಅಲ್ಪ ಮಟ್ಟಿನ ಪ್ರಭಾವ ಕೂಡ ಬೀರುತ್ತೆ. ಈ ಹಿನ್ನೆಲೆಯಲ್ಲೇ ಬಿಜೆಪಿಯ ನಾಯಕರುಗಳು ಕೂಡ ಈ ಬಾರಿ ಎಸ್ ಎಂ ಕೃಷ್ಣ ಅವರನ್ನ ರೀತಿಯಲ್ಲಿ ಪ್ರಚಾರಕ್ಕೆ ಇಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗುತ್ತೆ ಅನ್ನೋದು ಕೂಡ ಚುನಾವಣಾ ಸಂದರ್ಭದಲ್ಲಿ, ಮತದಾನ ಸಂದರ್ಭದಲ್ಲೂ ಕೂಡ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ರವೀಶ್. ಶಿಕ್ಷಣದ ಎಲ್ಲ ಮಾಹಿತಿಗಾಗಿ ಫೈನಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಚುನಾವಣಾ ಪ್ರಚಾರಕ್ಕೆ ಇಳಿತಾರೆ.